ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶೀಲಾ. ನನ್ನ ವಯಸ್ಸು 31 ವರ್ಷ. ನಾನು ನೋಡಿದ ನನಗಿಷ್ಟ ಆದ ಪ್ರತಿಯೊಬ್ಬ ಪುರುಷನ ಮೇಲೂ ನನಗೆ ಆಸೆ. ಸಾಮಾನ್ಯವಾಗಿ ಹುಡುಗರು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆಂಟಿಗಳನ್ನು ಹುಡುಗಿರನ್ನು ನೋಡಿ ಎಷ್ಟು ಸಖತ್ತಾಗಿದ್ದಾಳೆ, ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ನನಗೂ ಅಷ್ಟೇ. ಇಷ್ಟವಾದ ಹುಡುಗನೊಂದಿಗೆ ಅಥವಾ ಅಂಕಲ್ ಜೊತೆ ಒಂದು ಬಾರಿ ಇರಬೇಕು ಅಂತನ್ನುವಂತಹ ಆಸೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ನನ್ನ ಈ ಆಸೆ ಇದಕ್ಕೆಲ್ಲ ಕಾರಣ ನನ್ನ ಸೀನಿಯರ್ ಮಯೂರಿ. ಅವಳು ನನಗಿಂತ 2 ವರ್ಷ ದೊಡ್ಡವಳು. ಇಂಜಿನಿಯರಿಂಗಲ್ಲಿ ನಾನು ಒಟ್ಟಿಗೆ ಓದ್ತಾ ಇದ್ದಾಗ ನನಗೆ ಪ್ರೇಮ ಪಾಠಗಳನ್ನು ಕಲಿಸಿದ್ಲು. ಅವಳಿಗೂ ಆಸೆ ಜಾಸ್ತಿ. ಒಂದು ಬಾರಿ ಅವಳ ಬಾಯ್ ಫ್ರೆಂಡ್ನ ಕರ್ಕೊಂಡು ಬಂದಿದ್ಲು. ಆಗ ಮೂವರು ತುಂಬ ಎಂಜಾಯ್ ಮಾಡಿದ್ವಿ. ಅವತ್ತಿನಿಂದ ನಾನು ಮೊದಲ ಬಾರಿಗೆ ಪುರುಷನ ಸ್ಪರ್ಶದಿಂದ ಪುರುಷನಿಗೆ ದಾಸಿಯಾಗ್ಬಿಟ್ಟೆ. ಮದುವೆಗೆ ಮುಂಚೆನೇ 4 ಜನರೊಂದಿಗೆ ಎಂಜಾಯ್ ಮಾಡಿದೆ. 25 ವರ್ಷಕ್ಕೆ ನಮ್ಮನೆಯವರು ನನಗೆ ಮದುವೆ ಮಾಡಿದ್ರು. ಮದುವೆಗೆ ಮುಂಚೆನೇ ನನಗೆ ಮದುವೆಯಾಗಲಿರುವವನ ಸಾಮರ್ಥ್ಯ ಹೇಗಿರುತ್ತೆ, ನನಗೆ ಇಷ್ಟವಾಗುತ್ತೋ ಇಲ್ವೋ, ನಿಶ್ಚಿತಾರ್ಥವಾದ ಮೇಲೆ ನಾನು ನನ್ನ ಭಾವಿ ಗಂಡನೊಂದಿಗೆ ಲಾಡ್ಜಿನಲ್ಲಿ ಎಂಜಾಯ್ ಮಾಡಿದೆ. ಆಗಲೂ ಅವನ ಕೆಲಸ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಾಗಿಯೇ ಮದುವೆಗೆ ಒಪ್ಕೊಂಡೆ. ಮದುವೆಯಾದ ಮೇಲೂ ಅವನೊಂದಿಗೆ ಚೆನ್ನಾಗಿ ಅನುಭವಿಸಿದೆ. 5 ವರ್ಷಗಳಲ್ಲಿ 2 ಮಕ್ಕಳನ್ನು ಹೆತ್ತು ನನ್ನ ಗಂಡನ ಕೈಯಲ್ಲಿ ಕೊಟ್ಟೆ. ನನಗೆ ಮದುವೆಯಾಗಿ 6 ವರ್ಷಗಳಾದವು. ಈಗ ನನ್ನ ಗಂಡ ಮುಂಚಿನಂತೆ ಇಲ್ಲ. ನನಗಾದರೆ ಕಸಿ ಜಾಸ್ತಿ. ಈ 6 ವರ್ಷ ಬೇರೆ ಯಾವುದೇ ಪುರುಷನನ್ನು ಮುಟ್ಲಿಲ್ಲ. ಆದರೆ ನನ್ನ ಗಂಡ ನನ್ನನ್ನು ಸರಿಯಾಗಿ ಗಮನಿಸದೇ ಇದ್ದದ್ದಕ್ಕೆ ನನಗೆ ನನ್ನ ಮದುವೆಗೆ ಮುಂಚಿನ ದಿನಗಳು ನೆನಪಾದವು. ಅದಕ್ಕಾಗಿಯೇ ನನ್ನನ್ನು ಚೆನ್ನಾಗಿ ಸುಖಪಡಿಸುವ ಯಾರೋ ಅಂಥೇಳಿ ಕಣ್ಣಿಗೆ ಕಂಡ ಪ್ರತಿಯೊಬ್ಬರನ್ನ ಕೆಣಕುತ್ತಾ ಇಷ್ಟವಾದವನು ಸಿಗುವವರೆಗೂ ಎಲ್ಲರೊಂದಿಗೆ ಖುಷಿ ಪಡಬೇಕು ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡೆ. ನನ್ನ ಸೀನಿಯರ್ ಮಯೂರಿಗೆ ಕಾಲ್ ಮಾಡಿದೆ. ನನ್ನ ಪರಿಸ್ಥಿತಿ ಹೇಳಿದೆ. ಆಗ ಅವಳು ಕೂಡ ನನ್ನದು ಅದೇ ಪರಿಸ್ಥಿತಿ, ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದ್ಲು. ಇಬ್ಬರಲ್ಲಿ ಯಾರಿಗೆ ಒಳ್ಳೆಯ ಕೆಲಸಗಾರ ಸಿಗ್ತಾನೋ ಅವನೊಂದಿಗೆ ಇಬ್ಬರು ಮಜಾ ಮಾಡೋಣ ಅಂಥೇಳಿ ಇಬ್ಬರು ಮಾತಾಡ್ಕೊಂಡ್ವಿ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕೆಳಗಿನ ಫ್ಲೋರ್ನಲ್ಲಿ ರಮೇಶ್ ಇರ್ತಾನೆ. ಚೆನ್ನಾಗೇ ಇದ್ದಾನೆ. ಸರಿ, ಒಂದು ಬಾರಿ ಅವನನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅವನಿಗೆ ನನ್ನ ಅಂದ ಚಂದಗಳನ್ನು ತೋರಿಸ್ತಾ ಬಂದೆ. ಒಂದಿನ ಅವನು ತಡೆಯಲಾರದೆ, ನೀವು ತುಂಬ ಸುಂದರವಾಗಿದ್ದೀರಾ ಅಂಥೇಳಿ ನನಗೆ ಹೇಳ್ದ. ಹೌದಾ, ನೀವು ಕೂಡ ಚೆನ್ನಾಗಿದ್ದೀರಾ ಅಂಥೇಳಿ ಮಾತನ್ನು ಬೆಳೆಸಿ ಹಾಗೆ ರಮೇಶ್ ಹಾಗೆ ನನ್ನ ಕಡೆ ನೋಡ್ತಾನೆ ನಿಂತ್ಬಿಟ್ಟ. ನಾನು ರಮೇಶ್ ನನ್ನ ಗಮನಿಸಿದೆ. ಇನ್ನು ಸರಿ, ಒಂದು ಬಾರಿ ಇವನೊಂದಿಗೆ ಮಜಾ ಮಾಡಬೇಕು ಅಂಥೇಳಿ ಫಿಕ್ಸ್ ಆದೆ. ನಾಳೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ಮೇಲೆ ಮನೆಗೆ ಬನ್ನಿ, ಸ್ವಲ್ಪ ಕೆಲಸ ಇದೆ ಅಂತ ಕರೆದೆ. ರಮೇಶ್ ಬೆಳಗ್ಗೆನೇ ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ ತಕ್ಷಣ ನಮ್ಮ ಬಾಗಿಲನ್ನು ತಟ್ಟದ. ಒಳ್ಳೆ ಟೀ ಶರ್ಟ್ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದ. ನಾನು ಕೂಡ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೆ. ಸೋಫಾದಲ್ಲಿ ಕೂತಿದ್ದ. ಜ್ಯೂಸ್ ಕೊಟ್ಟೆ, ಕುಡ್ದ. ನಾನು ಅವನ ಪಕ್ಕದಲ್ಲೇ ಕೂತ್ಕೊಂಡೆ. ರಮೇಶನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಸ್ವಲ್ಪ ಹೆದರ್ತಾ ಇದ್ದ. ನಾನು ಧೈರ್ಯ ಹೇಳಿ ಹತ್ತಿರ ಇದಕ್ಕೆ ಕರ್ಕೊಂಡು ಒಂದು ಮುತ್ತನ್ನ ಕೊಟ್ಟೆ. ತಡ ಮಾಡದೆ ಹತ್ತೋಣವೇ ಅಂಥೇಳಿ ರಮೇಶ್ ನನ್ನ ಕರೆದುಕೊಂಡು ಹೋದೆ. ಒಂದೇ ಬಾರಿಗೆ ರಮೇಶ್ ನನ್ನ ಗಟ್ಟಿಯಾಗಿ ಪ್ರೇಮವನ್ನು ಮಾಡಿದೆ. ರಮೇಶ್ ತಕ್ಷಣವೇ ಸುಸ್ತಾಗ್ಬಿಟ್ಟ. ನನಗೆ ಒಂದೇ ಬಾರಿಗೆ ನನ್ನ ಮನಸ್ಸೆಲ್ಲ ಅಪ್ಸೆಟ್ ಆಗೋಯ್ತು. ಇಷ್ಟು ಬೇಗ ಇವನು ಸುಸ್ತಾದರೆ ಇವನು ನನ್ನನ್ನು ಹೇಗೆ ಮಜಾ ಮಾಡ್ತಾನೆ ಅಂತ ಅಂದ್ಕೊಂಡು, ರಮೇಶ್ ನೀನು ಹೊರಡು ಅಂತ ಹೇಳಿದೆ. ರಮೇಶ್ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇರಬೇಕಾದ್ರೆ ರಮೇಶ್ ಅವ್ರ ಮಾವ ರಮೇಶ್ನನ್ನು ನೋಡಿದ್ರು. ರಮೇಶ್ ಅವ್ರ ಮಾವ ನನ್ನ ಹತ್ರ ಬಂದು, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಯಿತು, ನಾನು ನಿನಗೆ ಬೇಕಾಗಿದ್ದನ್ನು ಕೊಡ್ತೇನೆ ಅಂತ ಹೇಳಿದ್ರು. ಮಾವ ಚೆನ್ನಾಗೇ ಇದ್ದಾರೆ, 57 ವರ್ಷ ಹಾಗೆ ಇರ್ಬೋದು, ಆದರೆ ಮನುಷ್ಯ ಗಟ್ಟಿಯಾಗೇ ಇದ್ದಾರೆ. ಸರಿ, ಯಾವ ಊಟದಲ್ಲಿ ಯಾವ ಹಾವಿದೆಯೋ ಮಾವನನ್ನು ಕೂಡ ಒಂದು ಬಾರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಡೇ 11 ಗಂಟೆಗೆ ಮನೆಗೆ ಬನ್ನಿ ಅಂತೇಳಿ ಮಾವಂಗೆ ಹೇಳಿದೆ. ಹೇಳಿದ ಸಮಯಕ್ಕೆ ರೆಡಿಯಾಗಿ ಮಾವ ಬಂದು ಬಾಗಿಲನ್ನು ತಟ್ಟಿದ್ರು.
ನಾನು ನಿನ್ನೆ ಥರ ಹೊಳೆಯುವ ಡ್ರೆಸ್ ಹಾಕ್ಕೊಂಡಿರಲಿಲ್ಲ. ವಯಸ್ಸಿನಲ್ಲೇ ಇದ್ದು ನೀನು ಮಾಡೋಕ್ಕಾಗಲಿಲ್ಲ, ಈ ಮುದುಕ ಏನು ಮಾಡ್ತಾನೆ ಅಂತ ಅಂದ್ಕೊಂಡು ನೈಟಿನಲ್ಲೇ ಇದ್ದೆ. ಬರ್ತಾ ಇದ್ದಂತೆ ಮಾವನವರು ಒಳಗೆ ಬಂದ ತಕ್ಷಣ ಬಾಗಿಲನ್ನು ಹಾಕಿ ನನ್ನನ್ನು ಪ್ರೇಮಿಸೋದಕ್ಕೆ ಶುರು ಮಾಡಿದ್ರು. ಅಬ್ಬೋ ಮುದುಕನೇ, ಆದರೂ ಒಳ್ಳೆಯ ರಸಿಕ. ನಾನು ಕೂಡ ಸಹಕಾರವನ್ನು ನೀಡಿದೆ. ನನ್ನನ್ನು ಮುತ್ತು ಕೊಡೋದಕ್ಕೆ ಅವರು ಶುರು ಮಾಡಿದರು. ತುಂಬ ಆವೇಶದಿಂದ ಮಾಡ್ತಾ ಇದ್ದಾರೆ. ಹಸಿವಿನಿಂದ ಇದ್ದಾರೇನೋ, ತುಂಬ ದಿನಗಳಾಗಿದ್ದಾವೆ ಅನಿಸುತ್ತೆ. ಅದಕ್ಕೆ ಒಟ್ಟು ಎಲ್ಲ ಆವೇಶ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು, ಸರಿ ನಮಗೆ ಬೇಕಾಗಿದ್ದು ಅದೇ ಅಲ್ವಾ ಅಂತ ಅಂದ್ಕೊಳ್ತಾ ನಾನು ಕೂಡ ಗಟ್ಟಿಯಾಗಿ ಮುತ್ತುಗಳನ್ನು ಕೊಟ್ಟೆ. ಅವರು ನನ್ನನ್ನು ಹಿಂಡಿದಂತೆ ಹಿಂಡ್ತಾ ಇದ್ದಾರೆ. ನನಗೂ ಕೂಡ ಚೆನ್ನಾಗಿಯೇ ಅನ್ನಿಸ್ತು. ಪ್ರಿಯ ವೀಕ್ಷಕರ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ನನ್ನನ್ನು ಎತ್ಕೊಂಡು ಹೋಗಿ ಪಕ್ಕಕ್ಕೆ ಹಾಕಿದ್ರು. ಅವರು ತುಂಬ ಆವೇಶದಲ್ಲಿದ್ದಾರೆ. ಅವರು ಅಂದ್ಕೊಳ್ಳುತ್ತಾ ಚೆನ್ನಾಗಿ ಎಂಜಾಯ್ ಮಾಡುತ್ತಾ ಇದ್ದೆ. ನನಗೆ ಚೆನ್ನಾಗಿ ಅನ್ನಿಸ್ತು. ತುಂಬ ಎಂಜಾಯ್ ಮಾಡಿದೆ. ಮಾವ ಹೋಗುವಾಗ ಹೇಳಿದ್ರು, ನಾಳೆನೂ ಬರಲಾ ಅಂತ. ಬೇಡ, ಯಾವುದೋ ಒಂದು ಬಾರಿ ನಿಮ್ಮೊಂದಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿಬಿಟ್ಟೆ. ಹೀಗೆ ಎರಡನೆಯವನು ಕೂಡ ನನಗೆ ತೃಪ್ತಿಯನ್ನು ಕೊಡಲಿಲ್ಲ. ಇದೇ ವಿಷಯ ಮಯೂರಿಗೆ ಫೋನ್ ಮಾಡಿ ಹೇಳಿದೆ. ಮಯೂರು ಕೂಡ ಅವರ ಆಫೀಸ್ ಕೊಲಿಗ್ನ ಟ್ರೈ ಮಾಡಿದ್ಲಂತೆ. ಅವನು ಕೂಡ 10 ನಿಮಿಷಕ್ಕೆ ಸುಸ್ತಾಗಿ ಹೋದಂತೆ. ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಆದರೆ ಒಳಗೆ ಮ್ಯಾಟ್ರ್ ಇಲ್ಲ ಅಂಥೇಳಿ ಮಯೂರಿ ಹೇಳಿದ್ಲು. ಸರಿ, ಇನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಬ್ಬರು ಆ ದಿನ ಸಾಯಂಕಾಲ ನಮ್ಮ ಯಜಮಾನರು ಮನೆಗೆ ಬಂದರು. ಬಂಗಾರ, 2 ದಿನಗಳಲ್ಲಿ ತಮ್ಮ ಬಾಲು ಅಮೇರಿಕೆಯಿಂದ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಓ, ನಿಮ್ಮ ತಮ್ಮ ಬಾಲು ಯಾರು ಅಂತಂದರೆ, ನಮ್ಮ ಚಿಕ್ಕಮ್ಮನ ಮಗ. ನಮ್ಮ ಮದುವೆ ಸಮಯದಲ್ಲಿ ಅವನು ಸಣ್ಣ ಹುಡುಗನಂತೆ ಕಾಣಿಸ್ತಾ ಇದ್ದ ಅಂಥೇಳಿ ಮದುವೆ ಫೋಟೋಗಳಲ್ಲಿ ಅವನನ್ನು ತೋರಿಸಿದ್ರು. ಈಗ ಹೇಗಿದ್ದಾನೆ ಅಂತ ಕೇಳಿದೆ. ಫೋಟೋ ಕೂಡ ತೋರಿಸಿದ್ರು. ಅಮೇರಿಕಾದಲ್ಲಿ ಓದನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಬಾನುವಿನ ಈಗಿನ ಫೋಟೋವನ್ನು ನೋಡಿ ನನ್ನ ಫೋನ್ ಒಳಗೆ ಶೇರ್ ಮಾಡಿಕೊಂಡು ರಾತ್ರಿ ಇಡೀ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ನೋಡೋದಕ್ಕೆ ಬಾಲು ತುಂಬ ಚೆನ್ನಾಗಿದ್ದಾನೆ. ಒಂದು 25 ವರ್ಷದ ಹುಡುಗ, ಒಳ್ಳೆಯ ಬಣ್ಣ, ಒಳ್ಳೆಯ ಬಾಡಿ, ಸುಂದರವಾಗಿದ್ದಾನೆ. ತಕ್ಷಣ ಬಾಲು ಫೋಟೋ ಮಯೂರಿ ಕಳಿಸ್ದೆ. ಮಯೂರಿ ಕೂಡ ತುಂಬ ಚೆನ್ನಾಗಿದ್ದಾನಲ್ಲೇ, ಟ್ರೈ ಮಾಡು, ನಿನಗಿಷ್ಟ ಆದರೆ ನಾನು ಕೂಡ ಬಂದು ಜಾಯ್ನ್ ಆಗ್ತೇನೆ, 3 ಎಂಜಾಯ್ ಮಾಡೋಣ ಅಂತ ಹೇಳಿದ್ಲು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಕತೆ ಪೂರ್ತಿ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ನಮ್ಮ ಯಜಮಾನರು ಏರ್ಪೋರ್ಟಿಗೆ ಹೋಗಿ ಬಾಲು ನನ್ನ ಕರ್ಕೊಂಡ್ಬಂದರು. ನೋಡಿದ ತಕ್ಷಣ ನನ್ನ ಕಣ್ಣುಗಳು ತಿರುಗಿ ಬುದ್ಧಿನೇ ಇಲ್ದಂಗೆ ಆಗೋಯ್ತು. ಫೋಟೋದಲ್ಲಿರೋದಕ್ಕಿಂತ ತುಂಬ ತುಂಬ ಸುಂದರವಾಗಿದ್ದ. ಈ ದಿನವೇ ಸಾಧ್ಯವಾದರೆ ಈಗಲೇ ಇವನೊಂದಿಗೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟೊಂದು ಚೆನ್ನಾಗಿದ್ದ ಅವನು. ಬಾ ಬಾಲು ಅನ್ನುತ್ತಾ ಇನ್ವೈಟನ್ನು ಮಾಡಿ ಬಾಲುಗೆ ರೂಮನ್ನು ತೋರಿಸ್ದೆ. ನಮ್ಮ ಯಜಮಾನರು ಆಫೀಸ್ ಹೊರಟು ಹೋಗ್ಬಿಟ್ರು ಬೆಳಗ್ಗೆ. ಬಾಲುನಿಗೆ ಸ್ನಾನವನ್ನು ಮಾಡಿ ಊಟಕ್ಕೆ ಬರುವಂತೆ ಹೇಳಿದೆ. ಕತೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಗೆ ಯಾವ ಥರ ಕತೆ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿದ್ರೆ ಹೊಸ ಕತೆ, ಹೊಸ ಸಂಭಾಷಣೆಯೊಂದಿಗೆ ಬರೆಯೋದಕ್ಕೆ ನಮಗೆ ಉಪಕಾರಿಯಾಗುತ್ತೆ. ಬಾಲು ಇರುವ ರೂಮಿನ ಬಾತ್ರೂಮ್ಗೆ ಚಿಲಕ ಸರಿಯಾಗಿ ಬೀಳೋದಿಲ್ಲ. ಆ ಡೋರ್ಗೆ ಒಂದು ಸಣ್ಣ ತೂತು ಕೂಡ ಇದೆ. ಹಾಗೆ ಬಾಲು ಸ್ನಾನಕ್ಕೆ ಹೊರಗೆ ಹೋಗ್ತಾ ಇದ್ದಂತೆ ನಾನು ಕೂಡ ಬೆಡ್ರೂಮ್ ಒಳಗೆ ಹೋಗಿ ಬಾಲು ಹೋದ ಬಾತ್ರೂಮ್ ಹತ್ತಿರ ನಿಂತು ಅಲ್ಲಿಂದ ನೋಡುತ್ತಾ ಇದ್ದೆ. ಅಲ್ಲೇ ನೋಡುತ್ತಾ ನಿಂತ್ಕೊಂಡು ಬಿಟ್ಟೆ. ಅವನ ಕೈಯಲ್ಲಿ ಮೊಬೈಲ್ ಇತ್ತು. ಆ ಮೊಬೈಲ್ನಲ್ಲಿ ಬಾಲು ನನ್ನ ಫೋಟೋ ನೋಡ್ತಾ ಇದ್ದಾನೆ. 1 ಗಂಟೆಯೂ ಆಗಿಲ್ಲ, ನನ್ನ ಫೋಟೋಗಳನ್ನು ನನಗೆ ತಿಳಿಯದಂತೆ ತೆಗೆದುಕೊಂಡಿದ್ದಾನೆ. ಹೋಗ್ಲಿ ಬಿಡು, ಹುಡುಕದೆಯೇ ಬಳ್ಳಿ ಖಾನೆಗೆ ಸಿಕ್ತು ಅಂದ್ಕೊಳ್ಳುತ್ತಾ ನನಗೆ ಹೆಚ್ಚು ಶ್ರಮ ತಪ್ಪಿತು. ಕಷ್ಟ ಇಲ್ಲದೇನೆ ಅವನಿಗೆ ನನ್ನ ಮೇಲೆ ಮೋಹ ಇದೆ. ಸೊ ನನ್ನ ಕೆಲಸ ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೊಂಡೆ. ನಾನು ಕೂಡ ಹೋಗಿ ಸ್ನಾನ ಮಾಡಿ ತುಂಬ ಸುಂದರವಾಗಿ ರೆಡಿಯಾಗಿ ಬಂದೆ. ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡಿದ್ದೆ, ಟ್ರಾನ್ಸ್ಪರೆಂಟ್ ಸೀರೆ ಉಟ್ಕೊಂಡಿದ್ದೆ. ಬಾಬಾಲು ಊಟಕ್ಕೆ ಅಂಥೇಳಿ ಗಟ್ಟಿಯಾಗಿ ಜೋರಾಗಿ ಕರೆದೆ. ನನ್ನ ಕರೆಯನ್ನು ಕೇಳಿ ತಕ್ಷಣ ಬಂದ. ನನ್ನ ಸುಂದರ ಬಾಲು ಕೇವಲ
ಡ್ರೆಸ್ಗಳನ್ನು ಹಾಕ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದ. ಅಬ್ಬಾ, ಅವನ ಮಸಲ್ಸನ್ನು ನೋಡ್ತಾ ಇದ್ರೆ ಭಲೆ ಇದೆ. 1 ಗಂಟೆಯೂ ಆಗಿಲ್ಲ, ಅಷ್ಟರಲ್ಲೇ ಇಷ್ಟೊಂದು ಆವೇಶವೇ ಅಂತ ಅಂದ್ಕೊಂಡೆ. ಸರಿ, ಹೇಗಾದರೂ ಸರಿ ಇವನೊಂದಿಗೆ ಈ ಮಧ್ಯಾಹ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಬಾಗಿ ಪ್ರೀತಿಯಿಂದ ಬಡಿಸ್ತಾ ಇದ್ದೆ. ನಾನು ಅವನ ಕಡೆ ಗಮನವಂತೂ ನೋಡ್ತಾ ಇದ್ದೆ. ಅವನು ನನ್ನ ಕಡೆ ನೋಡ್ತಾ ಇದ್ದ. ನನ್ನನ್ನು ಸ್ವಲ್ಪ ಮುಟ್ಟೋದಕ್ಕೆ ಪ್ರಯತ್ನವನ್ನು ಮಾಡಿದ. ಕೈ ಹಿಂದಕ್ಕೆ ತೆಗೆದುಕೊಂಡು ನನ್ನನ್ನು ತಾಗಿಸುತ್ತಾ ತೆಗೆದ. ಒಂದೇ ಬಾರಿಗೆ ನನಗೆ ಒಳಗೆ ಕರೆಂಟ್ ಪಾಸ್ ಆದಂತಾಯಿತು. ಅವನ ಟಚ್ ಕೂಡ ತುಂಬ ಚೆನ್ನಾಗಿತ್ತು. ನಾನೇ ಬಾಗಿ ಅವನ ಭುಜಕ್ಕೆ ತಾಗುವಂತೆ ಬಡಿಸ್ದೆ. ಹಾಗೇನೆ ಊಟವನ್ನು ಮಾಡಿಸ್ದೆ. ಅವನ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸ್ತಾ ಇದೆ. ನನಗೆ ಹಬ್ಬವೇ ಅಂದ್ಕೊಂಡೆ. ಹಾಗೆ ಊಟವನ್ನು ಮುಗಿಸಿ ಹಾಲಲ್ಲಿ ಕೂತಿದ್ವಿ. ಟಿವಿಯಲ್ಲಿ ಒಂದು ಚಲನಚಿತ್ರ ಬರ್ತಾ ಇತ್ತು, ಪ್ರೇಮ ಚಿತ್ರ. ಒಬ್ರನ್ನೊಬ್ರು ನೋಡ್ಕೊಳ್ತಾ ಇದ್ವಿ. ಇಬ್ಬರು ಒಂದೇ ಬಾರಿಗೆ ಓಪನ್ ಆಗಿಬಿಟ್ವಿ. ನಾನು ತಡೆಯಲಾರದೆ ಹೋಗಿ ಅವನ ಪಕ್ಕ ಕೂತ್ಕೊಂಡೆ. ಅವನು ಒಂದು ಮಾತು ಆಡದೆ ನನ್ನನ್ನು ಕೆಚ್ಚಿಬಿಟ್ಟ. ಎಷ್ಟೊಂದು ಸಿಹಿಯಾಗಿತ್ತು ಆ ಪ್ರೇಮ, ಅವನ ಬಾಹುಬಂಧನ. ಅವನ ಬಾಹುಬಂಧನದಲ್ಲಿ ನಾನು ಸೆರೆಯಾಗಿಬಿಟ್ಟಿದ್ದೆ. ಇಬ್ಬರು ಪ್ರೇಮ ತುಂಬಿ ತುಳುಕ್ತಾ ಇತ್ತು. ಹಾಗೆ ಅವನ ಕೆಲಸಕ್ಕೆ ಸುಸ್ತಾಗಿ ನಾನು ಬಿದ್ದು ನಿದ್ದೆ ಮಾಡಿಬಿಟ್ಟೆ. ಸಾಯಂಕಾಲ ಎಚ್ಚರಾಗಿ ಎದ್ದು ನೋಡಿಕೊಂಡೆ. ನನ್ನ ಮೇಲೆ ಹೊದಿಸಿದ್ರು. ನಾನು ಹೊರಗೋಗಿ ನೋಡಿದೆ, ಅವನು ಟಿ ವಿ ನೋಡ್ತಾ ಇದ್ದಾನೆ. ಇಬ್ಬರಲ್ಲೂ ಮಾತುಗಳಿಲ್ಲ. ನಾನು ಹತ್ತಿರ ಹೋಗಿ ಅವನ ಕೆನ್ನೆ ಒಂದು ಇದನ್ನು ಕೊಟ್ಟೆ. ತುಂಬ ಹ್ಯಾಪಿಯಾಗಿದ್ದೇನೆ ಕಣೋ, ಇಷ್ಟು ದಿನಕ್ಕೆ ನಿನ್ನಿಂದ ನನ್ನ ಒಂದು ಆಸೆ ತೀರ್ತು ಅಂತೇಳಿ ಕಿವಿಯಲ್ಲಿ ಕೇಳಿದೆ. ನಿನಗೆ ನಾನು ಒಂದು ಗಿಫ್ಟ್ ಕೊಡ್ತೇನೆ ಅಂಥೇಳಿ ಬಾಲುಗಾಗಿ ಹೋಗಿ ಕಾಫಿ ತಂದುಕೊಟ್ಟು ಪಕ್ಕದಿರೋಗಿ ಹೋಗಿ ಮಯೂರಿಗೆ ಕಾಲ್ ಮಾಡಿದೆ. ಮಧ್ಯಾಹ್ನ ನಡೆದ ನಮ್ಮ ಕಾರ್ಯಕ್ರಮವನ್ನು ವಿವರವಾಗಿ ಹೇಳಿದೆ. ನಾನು ಸರಿಸುಮಾರು ಅರ್ಧ ಗಂಟೆ ಹೇಳಿದೆ. ನಾಳೆನೇ ನಾನು ನಿಮ್ಮ ಮೈದುನನ್ನು ಕರೆದುಕೊಂಡು ನಮ್ಮ ಮನೆಗೆ ಬಾ ಅಂಥೇಳಿ ಮಯೂರಿ ನಮ್ಮನ್ನು ಇನ್ವೈಟ್ ಮಾಡಿದ್ಲು. ನಾನು ಹೋಗಿ ಅವನ ಹತ್ರ ಕೂತು ನಾಳೆ ನಾವು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ, ರೆಡಿ ಆಗು ಅಂಥೇಳಿ ಹೇಳಿದೆ. ಇನ್ನು ನನ್ನ ಸೀನಿಯರ್ ಮಯೂರಿ ಮತ್ತು ನಾನು, ನನ್ನ ಬಾಲು ಸೇರಿ ಹೇಗೆ ಮಜಾ ಮಾಡಿದ್ವಿ ಅಂಥೇಳಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೇನೆ. ಮುಂದಿನ ಭಾಗಕ್ಕಾಗಿ ಪಾರ್ಟ್ 2 ಅಥವಾ ಭಾಗ 2 ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಸಿ ಯು, ಟೇಕ್ ಕೇರ್, ಬಾಯ್.